ಇಂಥ ಸಂದರ್ಭದಲ್ಲೇ ಅಮೇರಿಕ ಇದ್ದಿದ್ದು ಸ್ಪಷ್ಟ ವಾರ್ನಿಂಗ್ ಮಾಡ್ಯದ, ಬಿಡ್ರಪ್ಪ ಏನು ಯುದ್ಧ ಬಿಡ್ರಿ, ಬಂದ್ ಮಾಡ್ರಿ ಯುದ್ಧ ಅಂತೆ. ಅವ್ರಿಗೂ ಅಲ್ಲಿ ಆರ್ಥಿಕ ಲಾಭದ ಉಕ್ರೇನದಿಂದ ನಿಲ್ಲಿಸಲಿ ಅಂತೇಳಿ. ಆದರೆ ಇದಕ್ಕೆ ನಮ್ಮ ರಷ್ಯಾ ಇದು ಒಪ್ಕೊಳ್ತಾ ಇಲ್ಲ ಒಪ್ಪು ಪ್ರಶ್ನೆ ಇಲ್ಲ, ನಾವು ಪೂರ್ತಿಯಾಗಿ ಅವ್ರನ್ನ ಸೋಲಿಸೋರಣ ಅನ್ನುವಂಗೆ ಬೆನ್ನತ್ತಿಬಿಟ್ಟದ. ಈಗಾಗಲೇ ನೀವು ಮುಂದಿನ 50 ದಿನಗಳಲ್ಲಿ ನಿಮ್ಮ ಯುದ್ಧವನ್ನು ಸಮಾಪ್ತಿ ಮಾಡದೇ ಇದ್ರೆ ನಾವು ನಿಮ್ಮ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಳ್ಬಾರ್ದು ಅಷ್ಟಲ್ಲ ತೊಗೊಳ್ತೀವಿ ಅನ್ನುವಂಥ ಧಮಕಿಯನ್ನು ಅಮೆರಿಕ ಮತ್ತು ಜೊತೆಗೆ ನ್ಯಾಟೋ ದೇಶಗಳು ಕೊಟ್ಟಿದ್ದರೂ ಸಹ ರಷ್ಯಾ ಹಿಂಸರಿತಾ ಇಲ್ಲ. ಯಾಕಂದ್ರೆ ರಷ್ಯಾ ಇವತ್ತು ನ್ಯಾಟೋ ಮತ್ತು ಅಮೆರಿಕವನ್ನು ಏಕಕಾಲಕ್ಕೆ ನಾವು ವಿರೋಧ ಮಾಡ್ತಾಯಿದೆ ಈ ಒಂದು ವಿಷಯದಲ್ಲಿ. ನ್ಯಾಟೋದೊಂದಿಗೆ ಗೆಳೆತನ ಆಯ್ತಪ್ಪ ಅಂದ್ರೆ ಉಕ್ರೇನ್ ಇನ್ನಷ್ಟು ದಿನ ಹೋದ್ರೆ ನಮ್ಮ ರಷ್ಯಾನ ಹೋಗ್ಬೋದು ಪಾಲನೆ ಅನ್ನೋದು ಭಯ ನಮ್ಮ ಏನಪ್ಪ ಅಂದ್ರೆ ಪುಟಿನ್ ಅವರು ರಷ್ಯಾದ ಅಧ್ಯಕ್ಷರು ಮತ್ತು ಒಂದು ರೀತಿ ಯುದ್ಧದಾಹಿ ಅಂದರೂ ಅಡ್ಡಿ ಇಲ್ಲ ಮನುಷ್ಯ. ಯಾಕೆಂದರೆ ಮೂಲತಃ USS ನೇಚರ್ನಲ್ಲೇ ಒಂದು ರೀತಿ ಏನಪ್ಪ ಅಂದ್ರೆ ರಿವೋಲ್ಟಿಂಗ್ ಅಥವಾ ಅದಕ್ಕೆ ನೀವೇನಂತೀರಿ ಒಂದು ಪ್ರತಿಭಟನೆ, ಅದಕ್ಕಿಂತ ಹೆಚ್ಚಿಗೆ ಒಂದು ವಿದ್ರೋಹಕಾರಿ ವಿಚಾರಗಳನ್ನು ಮೊದಲು ಬೆಳೆಸುವಂಥ ದೇಶ ನಮ್ಮ ರಷ್ಯಾ. ಹೀಗಾಗಿ ರಷ್ಯಾ ಏನಾದರೂ ಮಾಡಿ ಶತಾಗತ ಮಾಡಿ ಉಕ್ರೇನ್ ತನ್ನೊಳಗೆ ಇಟ್ಕೋಬೇಕು. ಅಲ್ಲಿಯ ಏನಪ್ಪ ತೈಲ ಸಂಪತ್ತಾಗಿರ್ಬೋದು ಅಥವಾ ಗ್ಯಾಸ್ ಸಂಪತ್ತಾಗಿರ್ಬೋದು, ಅನೇಕ ನೈಸರ್ಗಿಕ ಸಂಪತ್ತಿದ್ದಾವೆ ಉಕ್ರೇನದಲ್ಲ, ಅದನ್ನು ತನ್ನೊಳಗೆ ಇಟ್ಕೋಬೇಕು, ತನ್ನೊಳಗೆ ವ್ಯವಹಾರ ಮಾಡ್ಕೋಬೇಕು ಅಂತೇಳಿ ಬೆನ್ನತ್ತದೆ. ಇಂಥ ಒಂದು ಸಂದರ್ಭದಲ್ಲ